ಈಗ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಜಾಸ್ತಿ ಮಾಡಿದರೆ ಅದಕ್ಕೆ ಅಲೈಡ್ ಇಂಡಸ್ಟ್ರಿಗಳೇನಿವೆ, ಅಲೈಡ್ ಜಾಬ್ಸ್ಗಳಿವೆ, ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ಜಾಬ್ಸ್ ಅದಕ್ಕೆ ಪೂರ್ಣವಾಗಿ ಮಾಡೋಕ್ಕಾಗಲ್ಲ, ಇವನ್ ಕಂಪನಿಗಳಿಗೆ ಮಾಡೋಕ್ಕಾಗಲ್ಲ. ಇದು ಹೈಬ್ರಿಡ್ ಮಾಡೆಲ್. ಬಂಗಾರ ತಗೊಳ್ಳೋದು ಬಿಟ್ಬಿಡಿ ಅಂದರೆ ಬಂಗಾರದ ಮೇಲೆಯೇ ವ್ಯಾಪಾರದ ಮೇಲೆ ಡಿಪೆಂಡ್ ಆಗಿರುವಂಥವ್ರು, ಪ್ರೊಡಕ್ಷನ್ ಮೇಲೆ ಡಿಪೆಂಡ್ ಆಗಿರುವಂಥವ್ರು ಅತಿರೇಕ ಮಾಡಬೇಡಿ ಮತ್ತೆ ರೀಸೈಕಲ್ ಆಗ್ತಾ ಇರುತ್ತೆ ಗೋಲ್ಡ್. ಅದದ್ದು ಒಂದು ವರದಿ ಇದೆ, ಭಾರತದಲ್ಲಿ ಆವರೇಜ್ 20-30% ಗೋಲ್ಡನ್ನ ನಾವು ರೀಸೈಕಲ್ ಮಾಡ್ತೀವಿ, ಮನೆಯಲ್ಲಿರೋದನ್ನೇ ತೊಗೊಂಡು ಹೋಗ್ತೀವಿ. ಇಂಥ ಟೈಮಲ್ಲಿ 50% ಆಗ್ಬೋದು ಅದು. ಸಂಜೀವ್ ಕುಮಾರ್ ಸರ್, ಒಂದು ಕ್ವಿಕ್ ರಿಯಾಕ್ಷನ್ ತಮ್ಮಿಂದ. ಇದು ಮಿಸ್ಮ್ಯಾನೇಜ್ಮೆಂಟ ಅನಿವಾರ್ಯವಾಗಿ ಬಂದೊದಗಿದ ಸಂದರ್ಭವ? ಎರಡೂ ಅಲ್ಲ, ಒಂದು ಬ್ಯಾಲೆನ್ಸ್ ಅಂತ ಹೇಳ್ಬೋದು. ಕಾರಣ ಯಾಕಪ್ಪ ಅಂದ್ರೆ ನಾವು ಫ್ಯೂಚರಿಸ್ಟಿಕ್ ಆಗಿ ಯಾವತ್ತು ಪೊಲಿಟಿಕಲ್ ಎಕಾನಮಿ ನೋಡ್ಬೇಕು. ದೇಶದ ಪೊಲಿಟಿಕಲ್ ಎಕಾನಮಿ ಗ್ಲೋಬಲ್ ಪೊಲಿಟಿಕಲ್ ಎಕಾನಮಿಯಿಂದ ಡಿಟರ್ಮೈನ್ ಆಗುತ್ತೆ. ಇಲ್ಲಿ 3 ವಿಷಯಗಳಿದಾವೆ: ಗೋಲ್ಡ್, ಸರ್ವಿಸ್ ಸೆಕ್ಟರ್, ಆಮೇಲೆ ಪೆಟ್ರೋಲಿಯಂ. ಇವು 3 ಕನ್ಸಿಡರ್ ಮಾಡಿದಾಗ ಸಿಂಪಲ್ ಎಕನಾಮಿಕ್ಸ್ ಏನನ್ನತ್ತಪ್ಪ ಅಂತಂದ್ರೆ 3 ವಾಂಟ್ಸ್ ಇರ್ತವೆ: ನೆಸೆಸಿಟಿ, ಕಂಫರ್ಟ್, ಲಕ್ಸುರಿ. ನಾವು ಯಾವ್ದ್ರಲ್ಲಿ ಕಡಿತ ಮಾಡಬಹುದು? ಈಗ ಫಾರ್ ಎಕ್ಸಾಂಪಲ್, ಅಕ್ಕಿನೋ ಗೋಧಿನೋ ತಿನ್ಬೇಡ್ರಿ ಅನ್ನೋದು ಉಚಿತನೋ ಅಥವಾ ವಿಸ್ಕಿ ಕುಡಿಬೇಡ್ರಿ ಅನ್ನೋದು ವಿಚಿತನೋ? ಅಲ್ಲಿರೋದು ಲಕ್ಸುರಿ. ಈಗ ಒಂದು ಸರ್ಕಾರ, ಇದು ಏನು ಹೊಸದಲ್ಲ. ಇವತ್ತು ಏನು ಆಪೋಸಿಷನ್ ನಲ್ಲಿ ಮಾತಾಡ್ತಾ ಇರ್ಬೋದು, ಎಲ್ಲರೂ ಇದನ್ನ ಕ್ರಿಟಿಸೈಸ್ ಮಾಡ್ತಾ ಇರ್ಬೋದು, ಬಟ್ ಇದು ಹೊಸದ. ನಾವು ದಶಕಗಳ ಹಿಂದೆ ನೋಡೋಣ, 65 ಯುದ್ಧ ಆಯ್ತು. ಒಂದು ಸಿಂಪಲ್ ಎಕ್ಸಾಂಪಲ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನ್ ಕರೆ ಮಾಡಿದ್ರು? ಭಾರತದಲ್ಲಿ ಮಹಿಳೆಯರ ಕಡೆ ಚಿನ್ನ ಇರುತ್ತೆ, ಒಳ್ಳೆ ಎಲ್ಲರೂ ದೇಶಭಕ್ತಿಯಿಂದ ಈ ಒಂದು ಸಂಕಟದ ಪರಿಸ್ಥಿತಿಯಲ್ಲಿ ನಮ್ಮಲ್ಲಿ ಸೈನಿಕರಿಗೆ ಬಟ್ಟೆ ಇಲ್ಲ, ಫುಡ್ ಇಲ್ಲ. ಸೊ ಎಷ್ಟು ಫಸ್ಟ್ ಅವರು ಧನಪತ್ನಿಯವರು ಬಂದು ಎಲ್ಲ ಗೋಲ್ಡನ್ ಡೊನೇಟ್ ಮಾಡಿದ್ರು. ಉತ್ತರ ಕರ್ನಾಟಕದ ಧೀಮಂತ ನಾಯಕರು, ಇವತ್ತಿಗೂ ಕೂಡ ಅವ್ರ ಕಥೆಗಳನ್ನ ಫೋಕ್ ನೆರೇಟಿವ್ ತರ ಮಾತಾಡ್ತೀವಿ ನಾವು. PM ನಾಡಗೌಡರು ಅವರ ಸಭೆಯಲ್ಲಿ ಕೈ ಹಿಂಗೆ ಮುಂದೆ ಮಾಡಿದ್ರು, ಎಲ್ಲರೂ ಬಂದು ತಮ್ಮ ಮಂಗಲ್ ಸೂತ್ರನೂ ಕೂಡ ಕೊಟ್ರು. ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ, ಇವತ್ತು ನಾವು ಲಕ್ಸುರಿ ಎಫರ್ಟ್ ಮಾಡಬೇಕು, ಕಂಫರ್ಟ್ ತ್ಯಾಗ ಮಾಡಿ ಅಂತ ಹೇಳಿಲ್ಲ ಪ್ರೈಮ್ ಮಿನಿಸ್ಟರ್. ನೀವು AC ಯೂಸ್ ಮಾಡಬೇಡ್ರಿ, ಕಾರಲ್ಲೇ ಹೋಗ್ಬೇಡ್ರಿ, ಬಟ್ ರಾಷನಿಂಗ್ ಮಾಡ್ರಿ. ಈಗ ನಾವು ಹೊರಗಡೆ ಯುರೋಪ್ ಅಮೇರಿಕಾದಲ್ಲಿ 2008 ಲೀಮನ್ ಬ್ರದರ್ಸ್ ಆದ್ಮೇಲೆ ಆಸ್ಟಾರಿಟಿ ಮೆಜರ್ಸ್ ಅಂದ ತಕ್ಷಣ ಎಲ್ಲರೂ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ವೈ ಡು ವಾಂಟ್ ಟು ಓನ್ಲಿ ಫಾಲೋ ದ ಅದರ್ಸ್ ಎಕ್ಸಾಂಪಲ್ಸ್? ನಾವ್ ಇವತ್ತಿಗೂ ಒಂಥರ ಆಸ್ಟೆರಿಟಿ ಮೆಜರ್ಸ್ ಹೇಳಿಲ್ಲ. ಅದು ಏನ್ ರೆಗ್ಯುಲೇಟ್ ಮಾಡಕ್ ಹೇಳಿದ್ರು? ಅನ್ನೆಸೆಸರಿ ಟ್ರಾವೆಲ್. ಈಗೇನು ಈ ಲಕ್ಷದ್ವೀಪನ್ ಯಾಕೆ ಪ್ರಮೋಟ್ ಮಾಡಿದ್ರಪ್ಪ? ಐಲ್ಯಾಂಡ್ ಟ್ರಾವೆಲ್ ಮಾಡ್ಬೇಕಾ? ಇಂಡಿಯಾಕ್ಕೆ ಹೋಗ್ರಿ. ರಿಸರ್ವ್ಸ್ ಏನಿದಾವೆ, ಫಾರಿನ್ ರಿಸರ್ವ್ಸ್, ಅಲ್ಲಿ ಖರ್ಚಾಗೋದ್ರ ಬದಲಿ ಇಂಡಿಯನ್ ಎಕಾನಮಿಗೆ ಬೆನಿಫಿಟ್ ಆಗ್ಲಿ. ಈಗ ಫಾರ್ ಎಕ್ಸಾಂಪಲ್ ನಾವು ದುಬೈಗೆ ಹೋದ್ರೆ ಅಂದ್ರೆ ಸುಮ್ಮನೆ ಟ್ರಾವೆಲ್ಗೆ, ಅಥವಾ ಲಂಡನ್ಗೆ ಹೋದ್ರೆ ಆ ಎಲ್ಲ ಅದು ಏರ್ ಟಿಕೆಟ್ ಇಂದ ಹಿಡಿದು ಆ ಟ್ಯಾಕ್ಸಸ್ ಹಿಡಿದು ಎಲ್ಲ ಕೂಡ ಆ ದೇಶಕ್ಕೆ ಬೆನಿಫಿಟ್ ಆಗುತ್ತೆ. ಅದೇ ನಾವು ಇಲ್ಲೇ ಸುಮ್ಮನೆ ಮೈಸೂರಿಗೆ ಟ್ರಿಪ್ ಮಾಡಿದ್ವಿ ಅನ್ಕೊಡ್ರಿ ಡೆಲ್ಲಿಯಿಂದ, ಅವಾಗ ಏನಾಗುತ್ತೆ, ಮೈಸೂರ್ಲಿರೋ ಒಬ್ಬ ನಿಂಬೆದು ಶರಬತ್ ವ್ಯಾಪಾರಿಯಿಂದ ಹಿಡಿದು ಏರೋಪ್ಲೇನ್ ವ್ಯಾಪಾರದ ತನಕ ಎಲ್ಲ ಒಂದು ಇಂಡಸ್ಟ್ರಿಗೂ ಬೆನಿಫಿಟ್ ಆದ್ರೆ, ಆಮೇಲೆ GPay ಎಲ್ಲ ಆಗಿ ಟ್ಯಾಕ್ಸಬಲ್ ಏನ್ ಯಾರಿಗೆ ಬರ್ತದೋ? ನಮ್ಗೆ ತಾನೇ ಬರ್ತದೆ, ನಮ್ ದೇಶ. ಇದು ನಾನು ನೆನ್ನೆ ನ್ಯೂಸ್ ಅವರ್ಲ್ಲಿ ಉದಾಹರಣೆಯಾಗಿ ಕೊಡ್ತಾ ಇದ್ದೆ. ನನ್ನ ಸ್ನೇಹಿತರೊಬ್ಬರು 30ನೇ ದೇಶವನ್ನು ನಾನು ವಿಸಿಟ್ ಮಾಡಿದೆ ಅಂತ ಹೆಮ್ಮೆಯಿಂದ ಹೇಳಿದ್ರು. ನಾನು ಕೇಳಿದೆ, ಭಾರತದಲ್ಲಿನ ಎಷ್ಟು ರಾಜ್ಯಗಳಿಗೆ ನೀವು ಹೋಗಿದ್ದೀರಿ ಅಂತ. ಎಣಿಸಿ ಹೇಳಿದ್ರು ಅವರು, 6 ರಾಜ್ಯಗಳನ್ನು ಮಾತ್ರ ನೋಡಿದ್ದೀನಿ ನಾನು ಅಂತ. 6 ರಾಜ್ಯಗಳನ್ನು ಮಾತ್ರ ನೋಡಿದ್ದೀನಿ ಅಂದರು. ಎಸ್ ಸಂಜೀವ್ ಕುಮಾರ್ ಸರ್, ಬರ್ತೀನಿ. ನಾಗರಾಜ್ ಯಾದವ್ರೆ, ಒಂದೇ ನಿಮಿಷ, ನಾನು ತಮ್ಮ ಹತ್ರ ಬರ್ತೀನಿ. ಎಕ್ಸ್ಟ್ರಾರ್ಡಿನರಿ ಸಿಚುವೇಶನ್ನಲ್ಲಿ ಎಕ್ಸ್ಟ್ರಾರ್ಡಿನರಿ ಮೆಷರ್ಗಳನ್ನು ತಗೊಳ್ಬೇಕಾಗತ್ತೆ. ಮೆಷರ್ಸ್ ತಗೋಬಾರ್ದು ಅಂತ ಯಾರೂ ಹೇಳೋದಿಲ್ಲ. ತಗೊಳ್ಳುವಂಥ ರೀತಿ, ಹೇಳುವಂಥ ರೀತಿ, ಜನಗಳಿಗೆ ಭಯ, ಒಂದು ರೀತಿ ಭೀತಿ, ಈ ಮಾರ್ಕೆಟಲ್ಲಿ ಒಂದು ರೀತಿ ತಳ್ಳನ ಮೂಡಿಸ್ತಕ್ಕಂಥ ಕೆಲಸಗಳನ್ನು ಮಾಡಬಾರ್ದು ಅಂತಕ್ಕಂತ ಹೇಳ್ತೀನಿ. ವಿ ನೀಡ್ ರಿಫಾರ್ಮ್ಸ್, ನೋ ಡೌಟ್ ಅಬೌಟ್ ಇಟ್. ವಿ ಹ್ಯಾವ್ ಟು ಬಿ ಕೇರ್ಫುಲ್, ನೋ ಡೌಟ್ ಅಬೌಟ್ ಇಟ್. ಇದು ಹೇಳಿದ ರೀತಿ ಸರಿ ಇಲ್ಲ. ಇಲ್ಲ ಹೇಳಿದ ರೀತಿಗೂ ಸರಿ ಇಲ್ಲ, ಹೇಳಿದ ವಿಚಾರವೂ ಸರಿ ಇಲ್ಲ. ಕಾರಣ ಹೇಳ್ತೀನಿ ಕೇಳಿ. ವಿ ಹ್ಯಾವ್ ಟು ಕ್ರಿಯೇಟ್ ಎ ಡಿಮಾಂಡ್. ವಿ ಹ್ಯಾವ್ ಟು ಸಿ ದಟ್ ಪೀಪಲ್ ಸ್ಪೆಂಡ್ ಮೋರ್ ಮನಿ. ವಿ ಹ್ಯಾವ್ ಟು ಸಿ ದಟ್ ಮೋರ್ ಇನ್ಕಮ್ ಫಾರ್ ದ ಪೀಪಲ್. ಜನಗಳಿಗೆ ಜಾಸ್ತಿ ಆದಾಯ ಬರ್ತಕ್ಕಂಥ ರೀತಿಯಲ್ಲಿ ನಾವು ವಿಚಾರ ಮಂಡಿಸಬೇಕು. ಒಂದು ರೀತಿಯಲ್ಲಿ ಜನ ನಂಬಿದ್ರು, ದೇಶದ ಜನ. ಯಾಕೆ ಮೋದಿಯವರು ನಂಬಿದ್ರು ಅಂದರೆ 2014 ಇರ್ಬೋದು, ತದನಂತರ ಅದನ್ನ ಚುನಾವಣೆ ಯಾಕೆ ನಂಬಿದ್ರು 3 ಸಲ ಅಂತಂದರೆ, ಮೇಕ್ ಇನ್ ಇಂಡಿಯಾ ಅಂತೇಳಿ ಮಾಡ್ತಾರೆ, ಚೈನಾ ಕಾಂಪಿಟೇಷನ್ ಅಂತ ಮಾಡ್ತಾರೆ, ನಮ್ಮ ಎಕ್ಸ್ಪೋರ್ಟ್ಸ್ನ ಜಾಸ್ತಿ ಮಾಡ್ತಾರೆ, ಇಂಪೋರ್ಟ್ಸ್ನ ಕಡಿಮೆ ಮಾಡ್ತಾರೆ ಅಂತ. ಇಂಪೋರ್ಟ್ಸ್ ನಾನು ನಿಮಗೆ ಹೇಳಬೇಕು ಅಂತಂದರೆ ಇಟ್ಸ್ ವೆರಿ ಹೈ.
$750 to $760 billion ಆಯಿಲು, ಎಲೆಕ್ಟ್ರಾನಿಕ್ಸ್, ಗೋಲ್ಡ್ ಮಾತ್ರ ಇರ್ತಕ್ಕಂಥದ್ದು. ಇಟ್ಸ್ ಇಂಪೋರ್ಟ್ಸ್. ನಾನು ಹೇಳಿದೆ ಈ ಇಂಪೋರ್ಟ್ಸ್ ರೇಟ್ಸ್ನ ಕಡಿಮೆ ಮಾಡಿದ್ದರೆ, ಎಕ್ಸ್ಪೋರ್ಟ್ ಜಾಸ್ತಿ ಮಾಡಿದ್ರೆ ನಮ್ಮ ರೆವೆನ್ಯೂ ಜಾಸ್ತಿ ಆಗ್ತಾಯಿತ್ತು. ನೋ ಡೌಟ್ ಅಬೌಟ್ ಇಟ್. ಎಲ್ಲೋ ಒಂದು ಕಡೆ ನಾವು ಆಡಳಿತದಲ್ಲಿ ವೈಫಲ್ಯ ಆಗಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ನ ನಾವು ಎಕ್ಸ್ಪೆಕ್ಟೆಡ್ ರೇಟಲ್ಲಿ ಮಾಡಲಿಲ್ಲ. ಆ ಕಾರಣಕ್ಕೋದ ಸಮಸ್ಯೆಗಳು. ಒಂದು ಕಡೆ ನೋಡಿ, ಒಂದು ಕಡೆ ದೇಶದ ಸಾಲ ಜಾಸ್ತಿ ಆಗ್ತಾ ಇದೆ. ಇನ್ಫ್ರಾಸ್ಟ್ರಕ್ಚರ್ ಹೆಸರಿಗೋಸ್ಕರ ಸಾಲ ಮಾಡಿದೆ ಅಂತ ಹೇಳ್ತಾರೆ. 200 ಲಕ್ಷ ಕೋಟಿಗಿಂತ ಜಾಸ್ತಿ ಸಾಲಗಳಾಗಿರ್ತಕ್ಕಂಥ ಟೋಟಲ್. ನಾನು ಇವ್ರದ್ದು ಅವ್ರನ್ನ ರಾಜಕೀಯ ಮಾತಾಡ್ತಾ ಇಲ್ಲ, ಇಲ್ಲಿ ಇರ್ತಕ್ಕಂಥದ್ದು. ಅಂತ ಒಂದು ಕಡೆ ಒಂದು ಕಡೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಅದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು, ಜಾಬ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಇನ್ಕಮ್ ಜಾಸ್ತಿ ಆಗ್ತದೆ, ಜನಗಳ ಬಲಿಷ್ಠ ಆಗ್ತಾರೆ, ಖರ್ಚು ಮಾಡ್ತಕ್ಕಂಥ ಕೆಪಾಸಿಟಿ ಬರ್ತದೆ ಅಂತೆಲ್ಲ ಹೇಳ್ಕೊಂಡು ಮುಂದಕ್ಕೆ ಹೋದ್ವಿ ನಾವು ಇಷ್ಟು ದಿನಗಳ. ಆದರೆ ಒಂದು ಕಡೆ ನೋಡಿದ್ರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ನ ಅಡ್ರೆಸ್ ಮಾಡಲಿಕ್ಕೆ ಆಗಲೇ ಇಲ್ಲ. ಇವತ್ತು ಕೂಡ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇಸ್ ಇನ್ಕ್ರೀಸಿಂಗ್ ಎವ್ರಿ ಡೇ ಬೈ ಡೇ ಅನ್ನೋ ವಿಚಾರಗಳು ಹೇಳ್ತಾ ಇದ್ವಿ. ಕಳೆದ 10 ವರ್ಷಗಳಲ್ಲಿ ಇಟ್ಸ್ ಎ ವೆರಿ ಹೈ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇರ್ತಕ್ಕಂಥ ದೇಶದಲ್ಲಿ. ಇನ್ನೊಂದು ಕಡೆ ಸಾಲ ಅಂತಕ್ಕಂಥ ಮಾಡ್ತಾ ಇದ್ರಿ, ಇನ್ನೊಂದು ಕಡೆ ಇನ್ಕಮ್ ಆಫ್ ದ ಗವರ್ಮೆಂಟ್ ಆಲ್ಸೋ ಇನ್ಕ್ರೀಸಿಂಗ್. ನಮ್ಮ ಬಜೆಟಲ್ಲಿ ನೋಡಿದಾಗ ಈ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಈಸ್ ಹಿಯರ್, ಅವರ್ ಬಜೆಟ್ಸ್ ಹ್ಯಾವ್ ಇನ್ಕ್ರೀಸ್ ಟು 50 lakh crores ಟುಡೇ. ಹೆಂಗೆ ಇನ್ಕ್ರೀಸ್ ಆಯಿತು? ಪೀಪಲ್ ಆರ್ ಪೇಯಿಂಗ್ ಮೋರ್ ಟ್ಯಾಕ್ಸಸ್. People are paying more taxes, people are more involved. It's not Narendra Modi's house or Rahul Gandhi's house, the money is coming and such. It is coming from the people's pocket. ಹಾಗಾಗಿ ಹೇಳ್ತಾ ಇರ್ತಕ್ಕಂಥದ್ದು, ಒಂದು ಕಡೆ ದೇಶದ ವರಮಾನ ಜಾಸ್ತಿ ಆಗ್ತದೆ, ವರಮಾನದ ಜೊತೆಗೆ ಅನ್ಎಂಪ್ಲಾಯ್ಮೆಂಟ್ನ ಕಡಿಮೆ. ಮುಗಿಸ್ತೀನಿ ಸರ್, ಜನರಲ್ ನಾಲೆಜ್ನ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಸರ್ಕಾರದ ಆದಾಯ ಜಾಸ್ತಿ ಆಗ್ತಾ ಇದೆ, ಜನ ಹೆಚ್ಚು ಟ್ಯಾಕ್ಸ್ ಕೊಡ್ತಾ ಇದ್ದಾರೆ. ಟ್ಯಾಕ್ಸ್ ಸ್ಲ್ಯಾಬ್ ಏನಾದ್ರು ಜಾಸ್ತಿ ಆಗಿದೆಯಾ? ಟ್ಯಾಕ್ಸ್ ರೇಟ್ ಏನಾದ್ರು ಜಾಸ್ತಿ ಆಗಿದೆಯಾ? ಅದೊಂದು ಪಾಲಿಸಿ. ನಿಮಿಷ ಅದರ ಅರ್ಥ ಜನ ಹೆಚ್ಚಿಗೆ ಗಳಿಸ್ತಾ ಇಲ್ಲ. ನಾನು ಹೇಳ್ತೀನಿ ನೋಡಿ, ನೀವು ಎಷ್ಟು ಜನರನ್ನ ಟ್ಯಾಕ್ಸ್ ನೆಟ್ಟಿಗೆ ತರ್ತೀರಿ ಅದು ನಿಮ್ಮ ಆಡಳಿತದ ವೈಖರಿಯಾಗಿ ತೋರಿಸ್ತದೆ. ಟ್ಯಾಕ್ಸ್ ಕಡಿಮೆ ಮಾಡಿದ ತಕ್ಷಣ ಹೆಚ್ಚು ಜನ ಬರೋದಾದ್ರೆ ದಟ್ಸ್ ಮೋರ್ ಬೆಟರ್ ಡಿಸಿಷನ್ ಟು ಟೆಲ್ ಮೋರ್ ಪೀಪಲ್ ಟು ಕಮ್ ಟು ಟ್ಯಾಕ್ಸ್. ಐ ಆಮ್ ನಾಟ್ ಸೇಯಿಂಗ್ ನೋ, ದಟ್ಸ್ ವೈ ಐ ಡಿಡ್ಂಟ್ ಟಾಕ್ ಅಬೌಟ್ ದ ಟ್ಯಾಕ್ಸ್ ಪಾಲಿಸಿ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ಎಕ್ಸ್ಪೋರ್ಟ್ಸ್ ಬಗ್ಗೆ ನಾವು ಯಾವ ಕಾನ್ಸಂಟ್ರೇಟ್ ಮಾಡಬೇಕಾಯ್ತು, ಮಾಡೋಕ್ಕಾಗಲಿಲ್ಲ. ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಅದ್ದಿದ ತಕ್ಷಣ ಅದು ಸಂಖ್ಯೆಗಳನ್ನು ಇಟ್ಕೊಂಡು ಗಮನಿಸಿ ನೋಡಿ ಯಾವ ಪ್ರಮಾಣ. ನಾನು ಗಿವ್ ಮಿ 30 seconds ಸರ್. ನಾನು ಹೇಳ್ತೇನೆ ಅಂತಂದ್ರೆ ಇದ್ರಲ್ಲಿ ರಾಜಕೀಯ ಬೆರೆಸೋದು ಬೇಡ. ನಾನು ಏನು ಗೊತ್ತಾ ಹೇಳ್ತಾ ಇದ್ದೀನಿ ಕೇಳಿ ಗೊತ್ತಾ? ಇವತ್ತು ಗೋಲ್ಡ್ನ ತಗೋಬೇಡಿ ನೀವು. ನಾನು ಒಬ್ಬ ಇವಾಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡಿ ಅಂತ, ನಾನು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು, ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿ ವ್ಯವಹಾರ ಮಾಡಿರ್ತಕ್ಕಂಥ ಎಲೆಕ್ಟ್ರಿಕಲ್ ಬಸ್ಗಳನ್ನು ಕರ್ನಾಟಕಕ್ಕೆ ಬೆಂಗಳೂರು ತರಬೇಕಂತ ಆಲೋಚನೆ ಮಾಡಿ ಭಾಳಷ್ಟು ಸಲ ಹೋಗಿ ನಾನು ಅನಂತಕುಮಾರ್ನು ಕರ್ಕೊಂಡು ಹೋಗಿದ್ದೆ, ಮೇನಕಾ ಗಾಂಧಿ ಅವ್ರ ಹತ್ರ ಹೋಗಿದ್ದೆ, ಎಲ್ಲ ವಿಚಾರಗಳನ್ನ. ಮತ್ತೆ ಮೇನಕಾ ಗಾಂಧಿ ಯಾಕೆ ಹೋಗಿದ್ದು ಅಂತಂದ್ರೆ ಆ ಕ್ಯಾಮ್ರಾಸ್ ಎಲ್ಲ ಹಾಕಬೇಕು ನಾವು ಸೇಫ್ಟಿ ಆಫ್ ವುಮೆನ್ ಅಂತ. ಅದೇ ರೀತಿ ಕೂಡ ಹೆವಿ ಇಂಡಸ್ಟ್ರೀಸ್ ಮಂತ್ರಿ ಹತ್ರ ಮಾತಾಡಿದೆ. ಆವಾಗಲೇ ಹೇಳ್ತೀನಿ ಕೇಳಿ, ಮನಮೋಹನ್ ಸಿಂಗ್ ಅವರಿದ್ದಾಗ ಫೇಮ್ ಅಂತ ಯೋಜನೆಯಲ್ಲಿ ಸುಮಾರು 1 ಕೋಟಿ ರೂಪಾಯಿ ಒಂದು ಸಬ್ಸಿಡಿ ಕೊಡೋದು, ಒಂದು ಬಸ್ಸಿಗೆ ಸಬ್ಸಿಡಿ ಕೊಡ್ತಾ ಇದ್ರು. ಇವರು ಒಂದು ಕಡೆ ಎಲೆಕ್ಟ್ರಿಕ್ ವೆಹಿಕಲ್ನ ಎನ್ಕರೇಜ್ ಮಾಡ್ತೀವಿ ಅಂತೇಳಿ ಸಬ್ಸಿಡಿ ಜಾಸ್ತಿ ಮಾಡಬೇಕಾಯಿತು, ಕಾಸ್ಟ್ ಕಡಿಮೆ ಮಾಡಬೇಕಾಯಿತು ಜನಗಳ ಇದೆ. ಅದೇನು ಮಾಡಿದ್ರು ಗೊತ್ತೇನೋ? 50 ಲಕ್ಷ ತಂದಿಟ್ಬಿಡ್ರಿ ಫೇಮ್ ಯೋಜನೆಯಲ್ಲಿ. ದೇ ರಿಡ್ಯೂಸ್ ದ ಸಬ್ಸಿಡೀಸ್ ಇನ್ ದ ಎಲೆಕ್ಟ್ರಿಕ್ ಬಸ್ಸಸ್. ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಷ್ಟು ವರ್ಷ ಕರ್ನಾಟಕದಲ್ಲಿ ಎಲೆಕ್ಟ್ರಿಕ್ ಕಾರುಗಳಿಗೆ ಫ್ರೀ ರಿಜಿಸ್ಟ್ರೇಷನ್ ಇತ್ತು, ರಿಜಿಸ್ಟ್ರೇಷನ್ ದುಡ್ಡು ವಸೂಲು ಮಾಡೋದಕ್ಕೆ ಶುರು ಮಾಡಿದ್ದೀರಿ ಈಗ. ಒಂದು ನಿಮಿಷ ಸರ್. ಈಗ ನಾವು ದೇಶದ ವಿಚಾರ ಮೇಲೆ ಆಮೇಲೆ ರಾಜ್ಯಗಳು ಯಾಕೆ ನಮ್ಗೆ ಕೊಡ್ತಕ್ಕಂಥ ಪಾಲನ ಸರಿಯಾಗಿ ಕೊಟ್ಟಿದ್ರೆ ನಾವ್ಯಾಕೆ ಚಾರ್ಜ್ ಮಾಡ್ತೀವಿ ರೀ? ಅದು ಬೇರೆ ಚರ್ಚೆ ಹೋಗುತ್ತೆ, ಪೊಲಿಟಿಕಲ್ ಚರ್ಚೆ ಹೋಗುತ್ತೆ, ಅದು ಬೇಡ. ನಾನು ಕೇಳ್ತಾರೆ ಅಂತಂದ್ರೆ, ನೀವು ಎಲೆಕ್ಟ್ರಿಕಲ್ ವೆಹಿಕಲ್ನ ಯೂಸ್ ಮಾಡಿ ಅಂತ ಹೇಳಿದ್ರಿ, ಸಾರ್ವಜನಿಕರ ವೆಹಿಕಲ್ನ ಯೂಸ್ ಮಾಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಎನ್ಕರೇಜ್ ಮಾಡಿ ಅಂತೀರಿ. ಆ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದು ದೇಶದ ಮತ್ತು ರಾಜ್ಯಗಳ ಕರ್ತವ್ಯ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಐ ಆಮ್ ನಾಟ್ ಡೂಯಿಂಗ್ ಎ ಬ್ಲೇಮ್ ಗೇಮ್ ಎಟ್ ಆಲ್, ಬೀಯಿಂಗ್ ವರ್ಕಿಂಗ್ ಇನ್ ಪಬ್ಲಿಕ್ ಸೆಗ್ಮೆಂಟ್. ಲೆಟ್ ಮಿ ಕಂಪ್ಲೀಟ್ ಇಟ್. ಈಗ ಇಂಪೋರ್ಟ್ ಸರ್, ಗ್ಲೋಬಲ್ ಸಿಚುವೇಶನ್ ಅನ್ನ ಗಣನೆಗೆ ತೆಗೆದುಕೊಳ್ಳದೆ ನೀವು ಎಕ್ಸ್ಪೋರ್ಟ್ ಜಾಸ್ತಿ ಮಾಡಬೇಕು. ಈಗ ಅಮೆರಿಕದ ಜೊತೆ ಏನು ಭಾರತದ ತಿಕ್ಕಾಟ ನಡೀತು ಅಂತಕ್ಕಂಥದ್ದು ಇಡೀ ಜಗತ್ತಿಗೆ ಗೊತ್ತಿದೆ. ಅದು ಭಾರತದ ವೈಫಲ್ಯ ಅಂತಾರೆ ಅವರು. ಎಕ್ಸ್ಪೋರ್ಟ್ ಜಾಸ್ತಿ ಮಾಡಬೇಕು, ಇಂಪೋರ್ಟ್ ಕಡಿಮೆ. ಅಲ್ಲ, ನಾನು ಈಗ ಸಿಚುವೇಶನ್, ವಾರ್ ಸಿಚುವೇಶನ್ ಅನುಗುಣವಾಗಿ ಮಾತಾಡ್ತಾ ಇಲ್ಲ. ಕಳೆದ 12-13 ವರ್ಷಗಳಿಂದ ನಾವೆಲ್ಲ ನಡೀತಾ ಇರೋದು ವಾರ್ ಸಿಚುವೇಶನ್ ಕಾರಣದಿಂದ. ಒಂದು ನಿಮಿಷ ಹೇಳ್ತೀನಿ. ಒಂದು ವೇಳೆ ನಾವು ಸದೃಢವಾಗಿ ನಮ್ಮ ಇಂಪೋರ್ಟ್ಸ್ ನ ಕಡಿಮೆ ಮಾಡ್ಕೊಂಡು ನಮ್ಮ ಎಕ್ಸ್ಪೋರ್ಟ್ ನ ಜಾಸ್ತಿ ಮಾಡ್ಕೊಂಡಿದ್ದೆ ಆಗಿದ್ದೆ ಆದ್ರೆ ವುಡ್ ಹ್ಯಾವ್ ಸಸ್ಟೈನ್ಡ್ ಫಾರ್ ಸಮ್ ಮೋರ್ ಟೈಮ್. ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ ಇಸ್ ಕಂಪ್ಲೀಟ್ಲಿ ಫೇಲ್ಡ್. ಯು ಹ್ಯಾವ್ ನಾಟ್ ಅಡ್ರೆಸ್ ದ ಇಶ್ಯೂಸ್ ಆಫ್ ಪೀಪಲ್ ಆಫ್ ಇಂಡಿಯಾ. ಒಂದು ನಿಮಿಷ ಸರ್, ಇದೇ ಸಿಚುವೇಶನ್ ನಾವು 1991 ನಲ್ಲಿ ಕೂಡ ಮನಮೋಹನ್ ಸಿಂಗ್ ಫೈನಾನ್ಸ್ ಮಿನಿಸ್ಟರ್ ಇದ್ದಾಗ ಸಂದರ್ಭದ್ದು 2008 ವಿಚಾರಗಳು ತಗೊಂಡು ನೋಡಿದಾಗ ಇಡೀ ಅಮೆರಿಕದ ಬ್ಯಾಂಕ್ಗಳ ಕ್ರಾಶ್ ಆದ ಸಂದರ್ಭದಲ್ಲಿ ಕೂಡ ಇಂಡಿಯನ್ ಎಕಾನಮಿ ವಾಸ್ ಸ್ಟೇಬಲ್ ಅನ್ನೋ. ಯಾಕೆ ಹೇಳುತ್ತೆ? ಇಂಡಿಯನ್ ಎಕಾನಮಿ ವಾಸ್ ವೆರಿ ಮಚ್ ಫೈನ್ ದಟ್ ಟೈಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.